ರಾಜಾದಿರಾಜ ರಾಜ ಮಾರ್ತಾಂಡ ಚಂದ್ರಕುಲ ಚಕ್ರವರ್ತಿ ಹಸ್ತಿನಾವತಿಯ ಪುರದರಸು ಗಾಂಧಾರಿಯ ಸುಪುತ್ರ ಸರ್ಪಲಾಂಛನ ದುರ್ಯೋಧನ ಸಾರ್ವಭೌಮಾಕಿ ದುರ್ಯೋಧನ ಸಾರ್ವಭೌಮಾಕಿ ದುರ್ಯೋಧನ ಸಾರ್ವಭೌಮಾಗಿ ಒಂದೇ ಬಾಣದಿಂದ ಗಂಗಾ ಪ್ರವಾಹವನ್ನೇ ಇಬ್ಬಾಗಿಸಿದ ಅಪ್ರತಿಮ ವೀರ ಕುರುಪಿತಾಮಹರಿಗೆ ನಮೋ ನಮಃ. ಧನುರ್ವಿದ್ಯ ಪಾರಂಗತ ಈ ಕುರು ಸಭಾಂಗಣಕ್ಕೆ ಕೇಸರಿಯಂತೆ ಕಂಗೊಳಿಸುತ್ತಿರುವ ಗುರು ದ್ರೋಣಾಚಾರ್ಯರಿಗೆ ನಮೋ ನಮಃ. ಸಕಲ ವೇದಾಂತ ಸಾಗರ ವಿತೋಕ್ತಿಯ ಸುಂದರ ಮಮತೆಯ ಮಂದಾರ ಚಿಕ್ಕಪ್ಪ ವಿದುರಮಾಶೇರಿಗೆ ನಮೋ ನಮಃ. ಒಂದೇ ಪವಿತ್ರವಾದ ರಕ್ತವನ್ನು ಹಂಚಿಕೊಂಡು ನನ್ನ ಒಳ ಹುಟ್ಟಿದ ಸಹೋದರ ಅಗ್ರಜ ದುಶ್ಯಾಸನ ಮಹಾಪರಾಕ್ರಮಶಾಲಿಯಾದ ಸೈಂಧವ ರಾಜ ಅಪೂರ್ವ ಬಿಲ್ಲಾಳು ಕೆಚ್ಚನೆಯ ಕಟ್ಟಾಳು ಕೌರವೇಶ್ವರನ ಕಣ್ಮಣೆ ನನ್ನ ಪ್ರಾಣಮಿತ್ರನ ಅಂಗಾಧಿಪಕರಣ ಕೌರವೇಶ್ವರ ಪ್ರಜ್ವಲಿಸಿ ಉರಿಯುತ್ತಿರುವ ದಾವಾಜ್ಞೆಗೆ ಸೇಡೆಂಬ ಆಜ್ಯವನ್ನೆರೆದು ಕ್ಷಣ ಕ್ಷಣಕ್ಕೂ ಕುರು ಸಾಮ್ರಾಜ್ಯವನ್ನು ಮುನ್ನಡೆಸುತ್ತಿರುವ ನನ್ನ ಸೋದರ ಮಾವ ಶಕುನಿ ಇಂತಹ ಅಪೂರ್ವ ರತ್ನಗಳು ಕುರು ರಾಜಲಕ್ಷ್ಮಿಯ ಮಣಿಮಕುಟದಲ್ಲಿ ಶೋಭಿಸುತ್ತಿರುವಾಗ ನಿರುತಂ ಸಾಮಂತರಾಜರಿಂದೊಳಗೂಡಿ ಮೆರವಿ ಭೀಷ್ಮ ದ್ರೋಣ ಕರ್ಣ ದುಶ್ಯಾಸನ ಶಕುನಿಗಳ್ ಮಂಡಲ ಪರಿವೇಷ್ಟಿತನಾಗಿ ಮೆರವಿ ಧೃತರಾಷ್ಟ್ರ ಕುಮಾರಂಗೆ ಅದ್ಯಾರು ಸಾಟಿ ಸಹೋದರ ದುಶ್ಯಾಸನ ಅಗ್ರಜ ಫಲರ ಮೆರವೆ ಚಲದಿ ಇದರ ಫಲ ಫಲಿರ ಬಹು ಸಾಹಸದಿಂದ ಫಲರ ಮೆರವೆ ಚಲದಿ ಅಗ್ರಜ ಫಲರ ಮೆರವೆ ಚಲದಿ ಇದರ ಫಲ ಫಲಿರ ಬಹು ಸಾಹಸದಿಂದ ಫಲರ ಮೆರವೆ ಚಲದಿ ಬೆರೆಯುವ ಈ ಸೋಂದರ್ಯದಲ್ಲಿಯ ಬೆರೆಯುವ ಈ ಸೋಂದರ್ಯದಲ್ಲಿರುವ ನಿರುತವು ಧರೆಯಲ್ಲಿ ಸುಖದಲ್ಲಿ ಬಾಳ ನಿರುತವು ಧರೆಯಲ್ಲಿ ಸುಖದಲ್ಲಿ ಬಾಳ ಫಲರ ಮೆರಗು ಚಲದಿ ಇದರ ಫಲ ಫಲಿರಬಹುದ ಫಲರ ಮೆರಗು ಚಲದಿ ಮಹಾರಥಿ ಕಾರಣ ಶಕುನಿ ದುಶ್ಯಾಸನ ಬೆಂಬಲವೆನಗಿರ ಮಹಾರಥಿ ಕಾರಣ ಶಕುನಿ ದುಶ್ಯಾಸನ ಬೆಂಬಲವೆನಗಿರ ತರಯ ಆಳುವೆ ವೈಭವನಿ
ದುಶ್ಯಾಸನ ನೆರೆಯುವೆ ಸಿರಿಯದಿ ಸುರಪಗೆ ಮೀರಿ ಸಾರಿ ಭುಜ ಬಲ ಪರಕ್ರಮ ತೋರಿ ಘನ ಗುಣ ಮುದವನ್ನು ಮೀರಿ ಸಾರಿ ಭುಜ ಬಲ ಪರಕ್ರಮ ತೋರಿ ಘನ ಗುಣ ಮುದವನ್ನು ಮೀರಿ ಹಠ ಮಾಡಿ ಪುರದಲ್ಲಿ ಪುಗಳ ಶಿರ ಕಡಿದಿರುವೆ ಪುರದಲ್ಲಿ ರಿಪುಗಳ ಶಿರ ಕಡಿದಿರುವೆ ಪುರದಲ್ಲಿ ರಿಪುಗಳ ಶಿರಗಳ ಕಡಿಯುವೆ ಪುರದಲ್ಲಿ ರಿಪುಗಳ ಶಿರ ಕಡಿದಿರುವೆ ಪುರದಲ್ಲಿ ರಿಪುಗಳ ಶಿರ ಕಡಿದಿಡುವೆ ಪುರದಲ್ಲಿ ರಿಪುಗಳ ಶಿರ ಕಡಿದಿಡುವೆ ಫಲದ ಮೇರೆ ಬಿಡಲದೆ ಇದರ ಯೋಳ್ಫಲ ಅದಿರಬಹು ಸಾಹಸದಿಂದ ಫಲದ ಮೇರೆ ಬಿಡಲದೆ ಫಲದ ಮೇರೆ ಬಿಡಲದೆ ಫಲದ ಮೇರೆ ಬಿಡಲದೆ ಯಾಕ್ರೋ ಪಿತಾಮಹ ಗುರುಗಳೇ ಸಭಿಕರೇ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯದ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ಕೃಷ್ಣನನ್ನು ರಾಯಭಾರಿಯಾಗಿ ಕಳಿಸಿರುವರಂತೆ. ಅರಣ್ಯದಲ್ಲಿ ವಾಸ ಮಾಡಿಕೊಂಡು ಗೆಡ್ಡೆ ಗೆಣಸುಗಳನ್ನು ತಿಂದು ಜೀವಿಸುತ್ತಿದ್ದ ಆ ಪಾಂಡವರ ಧೈರ್ಯವನ್ನು ನೋಡಿದ್ರೆ ಎಷ್ಟರ ಮಟ್ಟಿಗಿರುವುದು? ಕುಮಾರ ಸುಯೋಧನ, ತಾತ ಹಾಗೆ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ತಾತ ಏನು ಯುದ್ಧ? ಯುದ್ಧಕ್ಕೆ ನಾನು ಸದಾ ಸಿದ್ಧ, ನಾನು ದೀಕ್ಷಾಬದ್ಧ. ಸಹಸ್ರಾರು ಯುದ್ಧ ಕೋವಿದರ ಬಲವೇ ನನಗಿರುವಾಗ ಯುದ್ಧದ ಭಯವನ್ನು ತೋರುವೆ ತಾತ? ನನ್ನ ಬಳಿ ಅತೀರಥ ಮಹಾರಥಿಕರೊಳಗೂಡಿ 11 ಅಕ್ಷವಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕವರು ಮೋದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನುಚ್ಚು ಕೊಚ್ಚಾಗಿರುವವರು. ಸಹೋದರ ದುಶ್ಯಾಸನ, ಅಗ್ರಜ ಪಾಂಡವರ ರಣಯಾಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನ್ಯಾರು? ನಾನು ಮತ್ತು ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾಚಾರ್ಯರಲ್ಲಿ ಅವರ ಕಣ್ಣೆದುರಲ್ಲೇ ಬೆಳೆದ ಅದರ ಚಿಂತೆ ನನಗೆ ತಕ್ಕೆ. ಏನು ಪುರುಷೋತ್ತಮನೇ? ಬರಲಿ, ಬಹಳ ಸಂತೋಷ. ಏನು ಪುರುಷೋತ್ತಮನು ಬರುತ್ತಿರುವನೆ? ಬರಲಿ, ಬಹಳ ಸಂತೋಷ. ಪುರುಷೋತ್ತಮ ಯಾರು? ಯಾರಿಗೆ ಪುರುಷೋತ್ತಮ? ರಾಜಾದಿರಾಜ ಪುರುಷ ಶ್ರೇಷ್ಠ ನಾನಿರುವಾಗ ಆ ಗೋಪಾಲನ ಪುರುಷೋತ್ತಮನು ಬಂದವನು ನೇರವಾಗಿ ನನ್ನರ ಮನೆಗೆ ಬಾರದೆ ಅವನ ಹುಟ್ಟು ಗುಣಕ್ಕನುಸಾರವಾಗಿ ಈ ದಾಸಿ ಪುತ್ರ ವಿದುರನ ಮನೆಗೆ ಹೋದನಂತೆ. ಎಲ್ಲಿ ತಾನೇ ಹೋದಿತ್ತು ದನ ಕಾಯುವ ಕೊಲ್ಲತನದ ಬುದ್ಧಿ? ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಚಕ್ರವರ್ತಿಯಾದ ನಿನ್ನ ಬಳಿಗೆ ರಾಯಭಾರಿಯಾಗಿ ಬರುತ್ತಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ವಿದುರ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚು. ಫಲವಂತರಾದ ನಿನಗೆ ನ್ಯಾಯವೂ ಅಧೀನವು, ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರು. ರೋಗಿಗೆ ಅಪತ್ಯವು ಉರಿಸಿದಂತೆ ಪಥ್ಯವು ಎಂದು ಉಚಿಸುವುದಿಲ್ಲ. ವಿದುರ, ನಿನಗೀಗ ಕೆಡುಗಾಲ ಪ್ರಾಪ್ತವಾದಿಂದ ನಿನ್ನ ಬುದ್ಧಿ ವಿಕಲ್ಪವಾಗಿ ನೀನು ಈ ರೀತಿ ಮಾತನಾಡ್ತಿರುವಿ. ವಿದುರ, ಕೇಳು. ವಿದುರ, ಒದರದಿರಲೋ ವಿದುರ ಸದರದಿ ಹುಡುಕಿ ಒದರದಿರಲೋ ವಿದುರ ಸದರದಿ. ವಿದುರ, ಒದರದಿರಲೋ ವಿದುರ ಸದರದಿ ದುಡುಕಿ ಒದರದಿರಲೋ ವಿದುರ ಸದರದಿ. ನೆರದ ಸಭೆಯಳು ನಿಂತು ಜರಿದು ಈ ಕೌರವನ. ವಿದುರ,
ಎಳೆದು ಈ ಗೌರವ ಗುಳಿವೆಯಾದಡ ಎರೆದು ಕೊಳ್ಳಲಿ ಕಣ್ಕದಳು ಗುಳಿವೆಯಾದಡ ಎರೆದು ಕೊಳ್ಳಲಿ ಕಣ್ಕದಳು ಬದಲದಿರಲೋ ಬಿದರು ಸದರದಿ ಕೊಡಿಗೆ ಬದಲದಿರಲೋ ಬಿದರು ಸದರದಿ ಬದಲದಿರಲೋ ಬಿದರ ಸದರದಿ ಕೊಡಿಗೆ ಬದಲದಿರಲೋ ಬಿದರ ಸದರದಿ. ಸಹೋದರ ದುಶ್ಯಾಸನ, ಅಗ್ರಜ, ಹಿರಿಯವನು ಪೂಜ್ಯನು ಎಂದು ಗೌರವಿಸಿದ ಮಾತ್ರಕ್ಕೆ ಮಿತಿಮೀರಿ ಮಾತನಾಡುತ್ತಿರುವ ಇವನನ್ನು ತೊಲಗಲಿ ಪಾಂಡವರ ಪಕ್ಷಪಾತಿ. ಎಲ್ಲೆಲ್ಲವೋ ವಿದುರ, ಅಗ್ರಜನ ಆಜ್ಞೆ ಕೇಳಿಸಲಿಲ್ಲವೇ? ಓ ಹೊರಡು, ಎಲ್ಲವಾದರೆ ದುರ್ಯೋಧನ, ನನ್ನನ್ನು ಈ ಸಭೆಯಿಂದ ಆಚೆಗೆ ತಳ್ಳುವಷ್ಟು ಸಾಮರ್ಥ್ಯ ಉಂಟಾಯಿತು ನಿನಗೆ. ಅವಿವೇಕಿ ವಿದುರ, ಜಗದನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜೈದಾಡುವಲ್ಲಿ ನನಗೆ ಸೀಳಿ ಹೋಗಬಾರದು. ವಿದುರ! ಅಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿ ಧರ್ಮವನ್ನು ಹೇಳುವುದು ನನ್ನ ಕರ್ತವ್ಯ. ಎಂದಾದರೂ ನಿನ್ನ ದುರ್ಬುದ್ಧಿಯನ್ನು ಸರಿಪಡಿಸಿಕೊಳ್ಳುವೆ ಎಂದು ತಿಳಿದಿದೆ ಕೇಳು. ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮಸೇನನ್ನು ಮಾಡಿದ ಪ್ರತಿಜ್ಞೆಯಂತೆ ತನ್ನ ಹುಕ್ಕಿನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಹರಿಸಿಕೊಳ್ಳುವಾಗ ಅದನ್ನು ತಡೆಯಬೇಕೆಂದು ರಕ್ಷಿಸಿಕೊಂಡಿದ್ದ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡಬೇಕು. ಪ್ರಮಾದವಾಯ್ತು. ಪೂಜ್ಯರಾದ ವಿದುರರನ್ನು ಅಪಾಸ್ಯಕ್ಕೀಡು ಮಾಡಿ ಅವರ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆ ಅಲ್ಲ ಸುಯೋಧನ. ಅವರೇನಾದರೂ ಧನುರ್ಧಾರಿಯಾಗಿ ನಿಂತಿದ್ದರೆ ಈ ತ್ರಿಭುವನಗಳಲ್ಲಿ ನಿನ್ನನ್ನು ಜಯಿಸತಕ್ಕ ವೀರರು ಶೂರರು ಯಾರಿದ್ದರು ಹೇಳು? ಕರ್ಣ, ದುರದೋಳ್ ಪಾರ್ಥನ ಶಿರವಂ ಧರಣಿಗೆ ದುರದೋಳ್ ಪಾರ್ಥನ ಶಿರವಂ ಧರಣಿಗೆ ಉರುಳಿ ಬೆನೆನುತ ಶಮದವನಾಂದು ಮಹೇಶ್ವರ ಕುವರನ ಮೆಚ್ಚಿಸಿ ಘನಮಹೇಶ್ವರ ಕುವರನ ಮೆಚ್ಚಿಸಿ ವರಚಾಪವನಾಂತು ನಿನಗೆ ಸಮರ್ಯಾರಿಗರೈ ಕರ್ಣ. ಕರ್ಣ, ಇಂತಹ ಪರಾಕ್ರಮಶಾಲಿಯಾದ ನೀನು ಈ ವಿದುರನ ಗೊಡ್ಡು ಬೆದರಿಕೆಗೆ ಹಂಚುವುದಿಲ್ಲ. ಇವನು ಎಂದು ತಾನೇ ಬಿಲ್ಲನ್ನಾಗಲಿ ಆಯುಧಗಳನ್ನಾಗಲಿ ಹಿಡಿದು ಯುದ್ಧ ಮಾಡಿದ್ದಾನೆ ಹೇಳು? ಇವನ ಒಂದಲ್ಪದ ಬಿಲ್ಲಿನಿಂದ ನಮಗಾಗಬೇಕಾದ ಸಹಾಯವಾದರೂ ಏನಿರುವುದು ಕರ್ಣ? ಚಿಂತಿಸಬೇಡ, ಉಳಿದುಕೋ ಕರ್ಣ. ಈಗ ಎಲ್ಲರೂ ಕೇಳಿರಿ, ದೂತನಾಗಿ ಬರ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಮಸ್ಕರಿಸಿದ್ದೆ ಆದರೆ ಅಂಥವರು ಕೂಡಲೇ ಸಭೆ ಬಿಟ್ಟು ಹೊರಡಬೇಕಾದೀತು. ಎಚ್ಚರ! ಸಹೋದರ ದುಶ್ಯಾಸನ, ಅಗ್ರಜ, ಸೈನ್ಯಾಧಿಕಾರಿಗಳ ಪಟ್ಟಿ ಸಿದ್ಧಪಡಿಸು ಎಂದು ಹೇಳಿದನಲ್ಲ, ಸಿದ್ಧಪಡಿಸಿರುವೆಯಾ? ಇದೋ ಅಗ್ರಜ ಸಿದ್ಧವಾಗಿರುವುದು. ಆ ಗೋಪಾಲನು ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಧರ್ಮ ಕಾಂಡವ ಕರ್ಮ ಪಾಹಿ ಮಾ ಧರ್ಮ ಕಾಂಡವ ಧರ್ಮ ಕಾಂಡವ ಕರ್ಮ ಪಾಹಿ ಮಾ ಧರ್ಮ ಕಾಂಡವ
ನಾನು ನನ್ನದು ಎಂಬ ಮಮಕಾರ ನಿನಗೆ ಮಣ್ಣಿನಲ್ಲೇ ಹುಟ್ಟಿ ಪರಮ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳೇ ಎದ್ದು ನಿಂತು ನಮಸ್ಕರಿಸಿದರೂ ಕೂಡ ಈ ಮಧೋನ್ಮತ್ತನಾದ ದುರ್ಯೋಧನನು ಕಣ್ಣೆತ್ತಿಯೂ ಕೂಡ ಎಷ್ಟೊಂದು ಗರ್ವದಿಂದ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದಗಳಿಂದ ಈ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಧರೆಗುರುಳುರುಳಿ ಬಂದು ಎನ್ನ ಪಾದಗಳಿಗೆ ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೆ, ಜಾಗೃತಳಾಗು ನನ್ನ ಯೋಗಮಾಯೆ. ಸಾರ್ವಭೌಮ, ಚೇಚೆ ಸಾರ್ವಭೌಮ, ಹಸ್ತಿನಾಪುರಾಧೀಶ್ವರ, ಚಕ್ರಾಧೀಶ್ವರ, ರಾಜಾದಿರಾಜನಾದ ನೀನು ನನಗೆ ನಮಸ್ಕರಿಸುವುದೇ? ಛೆ, ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ಚಂದ್ರಕುಲ ಚಕ್ರವರ್ತಿಯಾದ ನಾನು ನಿನಗೆ ನಮಸ್ಕರಿಸಿದೆನೆಂದು ಹೆಮ್ಮೆ ಪಡಬೇಡ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇವೆಯೋ ಇಲ್ಲವೋ ಎಂದು ಅಡಿಯಿಂದ ಮುಡಿವರೆಗೂ ಪರೀಕ್ಷಿಸಿದಷ್ಟೇ. ಬಂದದ್ದಾಯಿತು, ಕುಳಿತುಕೋ ಪಾಂಡವರ ರಾಯಭಾರಿ. ಆಗಬಹುದು, ಕುಳಿತುಕೋ. ಕೃಷ್ಣ, ನಿನಗೆ ನರ್ತನವೆಂದರೆ ಬಹುಪ್ರಿಯವಲ್ಲವೇ? ಇರಬಹುದೇನು, ಇರುವುದೆಲ್ಲವೂ ಅದೇ. ಇದುವರೆಗೂ ಗೋಪಿಕಾಸ್ತ್ರೀಯರ ನರ್ತನವನ್ನು ನೋಡಿ 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 ಬೇಸತ್ತಿರುವೆ. ಈಗ ನನ್ನ ಆಸ್ಥಾನದಲ್ಲಿ ನಡೆಯುವ ರಾಜನರ್ತನವನ್ನು ನೋಡಿ ಆನಂದಿಸುವೆ ಅಂತಿ. ಕುಳಿತುಕೋ ಪಾಂಡವರ ರಾಯಭಾರಿ. ಸಹೋದರ ದುಶ್ಯಾಸನ, ಅಗ್ರಜ, ನಡೆಯಲೇ ನರ್ತನ. ಯಾರಲ್ಲೇ ನರ್ತಕರೆಂದು ಬರಮಾಡಿ. ಕರುಣಾಳು ಕುರು ಭೂಪ ರಾಜೇಶ್ವರ, ಕರುಣಾಳು ಕುರು ಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮುಕುಟೇಶ್ವರ ಧೀರ್, ಕರುಣಾಳು ಕುರು ಭೂಪ ರಾಜೇಶ್ವರ.
ರಿಪು ಭಯಂಕರ ರೂಪ ಮನೋಹರ ಛಾಪ ವಿದ್ಯೆಯ ಬಲ್ಲ ಕನ್ನಡ ಪರಮಾತ್ಮ ರಿಪು ಭಯಂಕರ ರೂಪ ಮನೋಹರ ಛಾಪ ವಿದ್ಯೆಯ ಬಲ್ಲ ಕನ್ನನ ಪರಮಾತ್ಮ ಸೋದರ ಮಾವನ ಕೌರವೇಶ್ವರ ಸೋದರ ಮಾವನ ನಿಜದಿ ಚತುರ ಸೋದರ ಮಾವನ ನಿಜದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುನಾಳು ಕುರು ಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಗುಡೇಶ್ವರ ಧೀರ ಕರುನಾಳು ಕುರು ಭೂಪ ರಾಜೇಶ್ವರ
ಕೊಳಲನಾದದಿ ಜಗವ ಜನರ ಮರುಳುಗೊಳಿಪ ಶ್ರೀ ಕೃಷ್ಣ ಮುರಾರಿ ಕೊಳಲನಾದದಿ ಜಗವ ಜನರ ಮರುಳುಗೊಳಿಪ ಶ್ರೀಹರಿ ಸಾಧು ಕೃಷ್ಣ ನರ್ತಕಿಯರೇ, ನನ್ನ ಸ್ಥಾನದಲ್ಲಿ ಕೃಷ್ಣನ ಒಳಗ ಅಸಂಭವ. ಅಪರಾಧವಾಯಿತು, ಕ್ಷಮಿಸಿ ಮಹಾಪ್ರಭು. ತಗದಿಮೆ ತಕ ಜಣ ತಗದಿಮೆ ತಕ ಜಣ ತಗದಿಮೆ ತಕ ಜಣ ತಾಮ್ ತಗದಿಮೆ ತಕ ಜಣ ದಿಮೆ ತಕ ಜಣ ತಗದಿಮೆ ತಕ ಜಣ ತಗಡದಾಮ್ ತಗಡದಾಮ್ ತಗದಿಮೆ ತಕ ಜಣ ದಿಮೆ ತಕ ಜಣ ತಗದಿಮೆ ತಕ ಜಣ ತಗಡದಾಮ್ ತಗಡದಾಮ್ 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 ತಗದಿಮೆ ತಕ ಜಣ ದಿಮೆ ತಕ ಜಣ ತಗದಿಮೆ ತಕ ಜಣ ದಿಮೆ ತಕ ಜಣ ತಗದಂ ತಗದಂ ತಗಡದಂ ತಗಗಿಣಕ 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 ತಗದಂ ತಗದಂ ತಗಡದಂ ತಗಗಿಣಕ ತಗಗಿಣಕ ತಗದಂ ತಗದಂ ತಗಡದಂ ತಗಗಿಣಕ 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 ತದ್ದುತ್ತಗದನದ ದುತ್ತಗದನದ ತಗದನದ ತಿರುಗ ತ ತದಿಗಿಣಕ 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 ತಗದಗಿಣಕ 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 ತಗದಿಗೆ ತದಿ ಗಿಡಕ ತಗದಿಗೆ ತದಿ ಗಿಡಕ ತಗದಿಗೆ ತದಿ ತದ್ದುತ್ತಗದನದ ದುತ್ತಗದನದ ತಗದನದ ತಿರುಗ ತಾಂ ತದಿ ಗಿಡಕ ತದಿ ಗಿಡಕ ತದಿ ಗಿಡಕ ತಾಂ 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 ತಗದದಿ ಗಿಡಕ ತಗದದಿ ತಗದದಿ ಗಿಡಕ ತಾಂ 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 ತಗದಿಗೆ ತದಿ ಗಿಡಕ ತಗದಿಗೆ ತದಿ ಗಿಡಕ ತಗದಿಗೆ ತದ್ದುತ್ತಗದನದ ದುತ್ತಗದನದ ತಗದನದ ತಿರುಗ ತಾ ತದಿ ಗಿಡಕ ತದಿ ಗಿಡಕ ತದಿ ಗಿಡಕ ತಾಂ 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 ತಗದದಿ ಗಿಡಕ ತಗದದಿ ತಗದದಿ ಗಿಡಕ ತಾಂ 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 ತಗದಿಗೆ ತದಿ ಗಿಡಕ 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 ತದ್ದಿತ್ತಗ ಜನದ ತದಿ ಗಿಡಕ ತಗದಿತ್ತಗ ಜನದ ತದಿ ಗಿಡಕ ತರಿಗೆ ತಜನ ತಗಿಟ ತದಿ ಮಿತಗ ಜನ ತರಿಗೆ ತಜನ ತಗಿಟ ತದಿ ಮಿತಗ ಜನ ತದ್ದಿತ್ತಗ ಜನದ ತದಿ ಗಿಡಕ ತಗದಿತ್ತಗ ಜನದ ತದಿ ಗಿಡಕ ತಾಂಗಿಡದಾಗ ತರಿಗಿಡದಾಗ ತದ್ದಿ ಗಿಡಕ ತಾಂಗಿಡದಾಗ ತರಿಗಿಡದಾಗ ತದ್ದಿ ಗಿಡಕ ತಗಜಣ ದಿನ ತಗಜಣ ತಗದಿ ಮಿತಗಜಣ ದಿನ ತಗಜಣ ತಕ್ಕ ದಿನ ದಿ ತಕ್ಕ ದಿನ ದಿನ ತಗಿಟ ತಗಿಟ ತದಿನ ತಾಂಗಿಡದಾಗ ದಿಗಿಡದಾಗ ತಾಂಗಿಡದಾಗ ದಿ ತತ್ತಂತರಗಳದಾಗ 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 ತಜಂ ತತ್ತಜಂ ತರಗಿಡದಾಗ ಜಂ ತಜಂ ತಾಂಗಿಡದಾಗ ದಿನ ತಾಂಗಿಡದಾಗ ದಿನ ತಾಂಗಿಡದಾಗ ದಿನ ತಕ 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 ತಗಿಟ ತದಿನ ದಿನ ತಕ 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 ತಗಿಟ ತಗಿಡದ ಜನ ತದ ಜನ ತಗಿಡದ ಜನ ತದ ಜನ ತಗಿಡದ ಜನ ತದ ಜನ ತಗಿಡದ ಜನ ತದ ಜನ ತಗಿಡದ ಜನ ತಗಿಡದ ಜನ ತಗಿಡದ ಜನ ತದ 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 ಜನ ತಗತಿ ಮೆದಗ 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 ಜನ ಮೆದಗ ಜನ ತಗತಿ ಮೆದಗ ಜನ ತಕ್ಕಿಡದಂ ದರಿಜಂ ತದಂ ದರಿಜಂ ತದಗಿಡಗ ತದಿಗಿಣ ತಂ ತದಿಗಿಣ ತದಗಿಡಗ 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 ತದಗಿಡಜಂ ದರಿಜಂ ತದಂ ದರಿಜಂ ತದಗಿಣಗ ತದ ದಿದಿಗಿಣ ತದಂ ತದಗಿಣ 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 ತಗಿಡದಂ ದರಿಜಂ ದದಂ ದರಿಜಂ ತದಗಿಣಗ ತದಿಗಿಣ ತಂ ತದಿಗಿಣ ತಂ ತದಗಿಣಗ 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 ತದಗಿಣಗ
ಗಿಡಗ ತದ ಗಿಡಗ ತದ ಗಿಡಗ ತದ ಗಿಡಗ ತದ ಗಿಡಗ ತದ ಗಿಡಗ ದತ್ತದು ಉದಾಹರಣೆ ತದಿಮೆ 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 ತದ ಗಿಡಗ ತದ ಗಿಡಗ ತದ ಗಿಡಗ ದತ್ತದು ಉದಾಹರಣೆ ತದಿಮೆ ತದಿಮೆ ತದ ಗಿಡಗ ತದ ಗಿಡಗ ತದ ಗಿಡಗ ದತ್ತದು ಉದಾಹರಣೆ ತದಿಮೆ ತದ ಗಿಡಗ ತದ ಗಿಡಗ ತದ ಗಿಡಗ ದತ್ತದು ಉದಾಹರಣೆ ತದ ಗಿಡಗ ತದ ಗಿಡಗ ತದ ಗಿಡಗ ತದಿಮೆ ತದ ಗಿಡಗ ತದ ಗಿಡಗ ತದ ಗಿಡಗ ಮೆದಗಿದಣ ತಗದಿ ಮೆದಗಿದಣ ಮೆದಗಿದಣ ತಾಂ ತಗ ತಗದಿ ದಿನ ತರಿಗಿಡ ತಗದಿ ದಿನ ತಾಂ ತಗ ತಗದಿ ದಿನ ತಗಿಡದ ತದ ಗಿಡಗ ತಗಿಡದ ತದ ಗಿಡಗ ತಗಿಡದ ತದ ಗಿಡಗ ತಗ ತಗಿಡ ತಗ ತಗಿಡ ತಗ ತಗಿಡ ತಗಿಡ ತಗ ತಗಿಡ ತಗ ತಗಿಡ ತಗ ತಗಿಡ ತಗಿಡ ತಗ ತಗಿಡ ತಗ ತಗಿಡ ತಗ ತಗಿಡ ತಗ ತಗಿಡ ತಗ ತಗಿಡ ತಗ ತಗಿಡ ತಗಿಡ ತಗ ತಗಿಡ ತಗ ತಗಿಡ ತಗ ತಗಿಡ ತಗಿಡ ತಗ ತಗಿಡ ತಗ ತಗಿಡ ತಗ ತಗಿಡ ತಗಿಡ ತಗ ತಗಿಡ ತಗ 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 ತಗಿಡ 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 ನೀನು ತಗಜನ ತಗದಿ ನೀ ತಗಜ ನೀನು ತಗಜನ ತದ್ದು ತಗಜನ ತದ್ದು ತಗಜನ ತದ್ದು ತಗಜನ ತಗದು ತಗಜನ ತಗದು ತಗಜನ ತಗದು ತಗಜನ ತಗದು ತಗಜನ ತಗದು ತಗಜನ ತಗದು ತಗಜನ ಬೆಲೆ ಬೆಲೆ ತಗ ಭೀಮನಿಗಿವನು ಕೊಡುವೈರೇ ನಮ್ಮ ಹಸ್ತಿನಾಪುರದೊಡೆಯ ಗದಧಾರಿ ಭೀಮನಿಗಿವನು ಕೊಡುವೈರೇ ನಮ್ಮ ಹಸ್ತಿನಾಪುರದೊಡೆಯ ಗದಧಾರಿ ಇವನಿಗೆ ಸಾಟಿ ಯಾರಿಹರಿಲ್ಲಿ ಇವನಿಗೆ ಸಾಟಿ ಯಾರಿಹರಿಲ್ಲಿ ಇವನಿಗೆ ಸಾಟಿ ಯಾರಿಹರಿಲ್ಲಿ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಸಾರ್ವಭೌಮ ಕರುನಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಗುಡೇಶ್ವರ ಧೀರ ಕರುನಾಳು ಕುರುಭೂಪ ರಾಜೇಶ್ವರ 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 ಯಾರಲ್ಲಿ ಏನಪ್ಪಣೆ ರಾಜನರ್ತಿಗೆ ಇಬ್ಬರಿಗೂ ಸೂಕ್ತವಾದ ಬಹುಮಾನವನ್ನು ಕೊಟ್ಟು ಕಳಿಸಿ ಆಗಬಹುದು ಹೊರಹರಿಯು ಸಭೆಗೆ ಬಂದ ಮುಖ್ಯ ಉದ್ದೇಶವೆನ್ನುವುದನ್ನು ಈ ಸಭೆಯಲ್ಲಿ ಅರ್ಹಬಹುದು. ಆಗಬಹುದು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುರುದ್ಧರೇ ಹಾಗೂ ಕೌರವ ಪಕ್ಷೀಯರೇ, ನಾನು ಈ ದಿನ ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಆಗಮಿಸಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮಗಳ ಮುಂದಿಡುವುದು ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಈ ಮಂದಿರದಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ಈಗ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯನ್ನು ಅನುಗ್ರಹಿಸಿ ಗಮನಿಸಬೇಕೆಂದು ಬೇಡುತ್ತೇನೆ. ಈ ವಿಚಾರದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ ಮತ್ತು ಆತುರ ಇಂತಹ ವಿಚಾರಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಇಲ್ಲವಾದರೆ ಮುಂದೆ ಒದಗಬಹುದಾದಂತಹ ಅನರ್ಥಗಳಿಗೆಲ್ಲ ನೀವೆಲ್ಲರೂ ಕಾರಣರಾಗಬೇಕಾಗುತ್ತದೆ. ಈಗ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರುಗಳ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಣಯಿಸಲ್ಪಡಬಹುದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಮಾತೃಭೂಮಿಯಲ್ಲಿ ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರ ರಕ್ತ ಪ್ರಳಯದಿಂದ ಈ ಮಾತೃಭೂಮಿಯನ್ನ ತೋಯಿಸುವಿರೋ? ಈ ಎರಡು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಯು ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುತ್ತದೆ. ಮಿತ್ರರೇ,
ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಚಾರಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಆ ಪಾಂಡವರು ಮಾಡಿದ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಬಂದರಲ್ಲವೇ? ಇನ್ನು ನಿಮ್ಮಗಳ ವಾಗ್ದಾನ ಉಳಿದಿದೆ. ಅವರು ನನ್ನೊಡನೆ ಈ ರೀತಿಯಾಗಿ ಸಂದೇಶವನ್ನು ಕಳುಹಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಇನ್ನು ನಿಮ್ಮಗಳ ವಾಗ್ದಾನದಂತೆ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ ಎಂದು. ನೋಡಿದಿರಾ ಸಭಾಸದರೇ, ನೋಡಿದಿರಾ ಪಾಂಡವರ ಈ ವಿನಯಪೂರ್ವಕವಾದ ವಚನಗಳನ್ನ? ಬಾಲ್ಯದಿಂದಲೂ ನೀವು ಅವರ ಮೇಲಿದ್ದ ತೋರಿದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿದ್ದಾರೆ. ಕಪಟದ್ಯೂತ, ವಿಷಭೋಜನ, ಲಾಕ್ಷಾಗೃಹ ದಹನ ಇವೆಲ್ಲಕ್ಕಿಂತಲೂ ಮುಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿ ಇಂತಹ ಅಕಾರ್ಯಗಳನ್ನು ಮನ್ನಿಸಿ ಪಾಂಡುನಂದನರೇ ಸಂಧಿಗೆ ಯಾಚಿಸುತ್ತಿರುವಾಗ ಈ ಸುಸಂದರ್ಭವನ್ನು ಕಳೆದುಕೊಳ್ಳದೆ ಸಂಧಿಗೆ ಸಮ್ಮತಿಸಿ ಪಾಂಡುನಂದನರ ಈ ನಿರ್ಣಯವನ್ನು ಒಪ್ಪಿಕೊಳ್ಳಿ. ಪೂಜ್ಯಾದಿ ಭೀಷ್ಮ ದ್ರೋಣಾದಿಗಳೇ, ಪಾಂಡವರು ಕೂಡ ಕೌರವರಂತೆ ನಿಮ್ಮ ಮಕ್ಕಳಲ್ಲವೇ? ಪಾಂಡುರಾಜನು ಮೃತನಾದ ಬಳಿಕ ಅವರೂ ಕೂಡ ನಿಮ್ಮ ಆಜ್ಞಾನುಸಾರವಾಗಿ ಬೆಳೆದರಲ್ಲವೇ? ಅವರಿಗೂ ಅರ್ಧ ರಾಜ್ಯವನ್ನ ಕೊಡಿ ಎಂದು ಬೇಡುತ್ತೇನೆ. ಸರ್ವಜ್ಞರಾದ ನಿಮಗೆ ಹೆಚ್ಚಿಗೆ ಹೇಳುವ ಅವಶ್ಯಕವಿಲ್ಲ. ಅವರು ಕಳುಹಿಸಿರುವ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿ ತಿಳಿಸಿರುತ್ತೇನೆ. ಇನ್ನು ಮುಂದಿನ ವಿಚಾರ ಅವಿಚಾರಗಳು, ಕರ್ತವ್ಯಗಳು, ಧರ್ಮಗಳು ಪ್ರಾಜ್ಞರಾದ, ಶ್ರೇಷ್ಠರಾದ, ನ್ಯಾಯಶೀಲರೂ ಆದ, ಧರ್ಮನಿಷ್ಠರೂ ಆದ ನಿಮ್ಮೆಲ್ಲರಿಗೂ ಬಿಟ್ಟ ವಿಚಾರ. ಕುಮಾರ ಸುಯೋಧನ, ತಾತ, ರಾಜ್ಯದ ಮೋಹವು ಸಲ್ಲದು ನಿನಗೆ, ಧರ್ಮದಿ ನಡೆಯುವುದು ಹಿತಬಹುದು. ರಾಜ್ಯದ ಮೋಹವು ಸಲ್ಲದು ನಿನಗೆ, ಧರ್ಮದಿ ನಡೆಯುವುದು ಹಿತಬಹುದು. ವನವಾಸದಲ್ಲಿ ನೊಂದಿಹ ಅನುಜರ ಕುಮಾರ, ವನವಾಸದಲ್ಲಿ ನೊಂದಿಹ ಅನುಜರ, ವನವಾಸದಲ್ಲಿ ನೊಂದಿಹ ಅನುಜರ, ವನವಾಸದಲ್ಲಿ ನೊಂದಿಹ ಅನುಜರ, ಕನಸರ ಕೀರ್ತಿಯ ಮರೆಯದಿರೋ ನೀನು. ಕನಸರ ಕೀರ್ತಿಯ ಮರೆಯದಿರೋ ನೀನು. ರಾಜ್ಯದ ಮೋಹವು ಸಲ್ಲದು ನಿನಗೆ, ಧರ್ಮದಿ ನಡೆಯುವುದು ಹಿತಬಹುದು. ಕದನದ ಪ್ರಮೇಯದು ಅತಿ ವಿನಾಶವು ಮರ. ಕದನದ ಪ್ರಮೇಯದು ಅತಿ ವಿನಾಶ
ಕುಮಾರ ಸುಯೋಧನ, ಶ್ರೀಕೃಷ್ಣ ಪರಮಾತ್ಮನು ನಿರೂಪಿಸಿದ ರಾಜಕಾರ್ಯ ವ್ಯವಸ್ಥೆಯೆಲ್ಲವನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ಅದರಂತೆ ನಡೆಯುವರೆಂದು ನಾನು ನಂಬಿದ್ದೇನೆ. ಪಾಂಡವರೇನು ಅನ್ಯರಲ್ಲ, ನೀವು ಪಾಂಡವರು ಸಹೋದರರಲ್ವೇ? ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದು ನನ್ನ ಅಭಿಮತ. ತಾತ ಕುಮಾರ ದುರ್ಯೋಧನ, ಗುರುಗಳೇ, ಬೇಡವೈ ಕದನ ಸುಯೋಧನ, ಬೇಡವೈ ಕದನ, ಬೇಡವೈ ಕದನ ಸುಯೋಧನ, ಬೇಡವೈ ಕದನ, ಮರತಿಗಾಣಿ ಪುರುಷ ನಯನ ಮರತಿಗಾಣಿ ಪುರುಷ ನಯನ, ಬೇಡವೈ ಕದನ ಸುಯೋಧನ, ಬೇಡವೈ ಕದನ ಸುಯೋಧನ, ಬೇಡವೈ ಕದನ ಸುಯೋಧನ, ಬೇಡವೈ ಕದನ, ಸ್ವಜನಹರಣ ವಂಶನಾಶನ ಯೋಧನ, ಸ್ವಜನಹರಣ ವಂಶನಾಶನ, ಬೇಡವೈ ಕದನ ಸುಯೋಧನ, ಬೇಡವೈ ಕದನ ಸುಯೋಧನ, ಬೇಡವೈ ಕದನ ಸುಯೋಧನ, ಬೇಡವೈ ಕದನ. ಕುಮಾರ ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನ ಆದೇಶವು ಭೀಷ್ಮಾಚಾರ್ಯರ ಉಪದೇಶವು ನನ್ನ ಉದ್ದೇಶವು ಒಂದೇ ಆಗಿದೆ. ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸತ್ಕರಿಸು. ಇದರಿಂದ ನಿನಗೂ ನಿನ್ನ ಹಿತೈಷಿಗಳಿಗೂ ಹಿರಿಯರಾದ ನಮಗೂ ಕ್ಷೇಮ, ಸೌಖ್ಯದಿಂದ ರಾಜ್ಯಭಾರ ಮಾಡು ಕುಮಾರ. ಗುರುಗಳೇ, ದುರ್ಯೋಧನ, ಯಾರದು? ವಿದುರ ಚಿಕ್ಕಪ್ಪಾಜಿ. ನನಗೆ ನೀತಿ ಹೇಳುವುದರಲ್ಲಿ ನೀವು ಒಬ್ಬರು, ನಡೆಯಲು ನಿಮ್ಮ ಅರಣ್ಯ ರೋದನ. ಹೌದು ಸುಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂತವರಿಗೆ ಸದೋಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಕೆಡುವರನ್ನು ನೋಡಿದಾಗ ಅವರಿಗೆ ಸದೋಪದೇಶ ಮಾಡುವುದು ನನ್ನ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ಮಹಾ ದೋಷವು ಸಂಭವಿಸುವುದು. ಕುಮಾರ, ನೀನೀಗ ಯೌವನ ಮದದಿಂದ ಗರ್ಭಿತನಾಗಿರುವೆ. ರಾಜ್ಯದ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನನ್ನ ಹಿತೋಪದೇಶವು ನಿನಗೆ ಕೇಳಿಸುತ್ತಿಲ್ಲ. ಪಿತಾಮಹ ಭೀಷ್ಮರು, ಆಚಾರ್ಯ ದ್ರೋಣರು, ಶ್ರೀಕೃಷ್ಣ ಪರಮಾತ್ಮನು ಹೇಳಿದಂತ ಹೆಚ್ಚಾಗಿ ನಾನು ಹೇಳಲಾರೆ. ಆದರೆ ಸಂಧಿಗೀಗ ಸುಸಮಯ. ಹಠದಿಂದ ನೀನಂತದ್ದು ಕಳೆದುಕೊಳ್ಳಬೇಡ. ಸುಖ ಸಂಪತ್ತು ಯಾರಿಗೂ ಶಾಶ್ವತವಲ್ಲ. ಈ ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ನಿನ್ನ ಇಚ್ಛೆದಷ್ಟು ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಪ್ರಾಯ ಸುಯೋಧನ. ವಿದುರ ಚಿಕ್ಕಪ್ಪಾಜಿ, ಈ ನೀತಿಯನ್ನು ಈ ಪಾಂಡವರಿಗೆ ಹೇಳಲಲ್ಲೇ ಸಾಕು, ಸುಮ್ಮನೆ ಕುಳಿತುಕೊಳ್ಳಿ.